ತಮಿಳುನಾಡಿನ ದೇವಸ್ಥಾನಗಳಿಗೆ ಬಂತು ಹೊಸ ರೂಲ್ಸ್. ವಿಜಯ್ ರೂಲ್ಸ್ಗೆ ಬಿಜೆಪಿ ಡಿಎಂಕೆ ಪಕ್ಷಗಳು ಫುಲ್ ಸುಸ್ತು. ವಿಜಯ್ ಅವರ ಹೊಸ ರೂಲ್ಸ್ ಕೇಳಿ ಜನ ಹೇಳಿದ್ದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನಲ್ಲಿ ಈಗ ವಿಜಯ್ ಅವರ ಪರ್ವ, ವಿಜಯ್ ಅವರ ಯುಗ. ಸಿಎಂ ಜೋಸೆಫ್ ವಿಜಯ್ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಇಲ್ಲಿವರೆಗೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಹೊಸ ಹೊಸ ರೂಲ್ಸ್ಗಳನ್ನ ತರುವಂತಹ ಮೂಲಕ ಈಗ ಅವರು ತಮಿಳುನಾಡಿನಲ್ಲಿ ತಾನೊಬ್ಬ ಮಾದರಿಯ ಸಿಎಂ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕಂಪ್ಲೀಟ್ ಆಗಿ ಹೊಸ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಆದರೆ ವಿಜಯ್ ಅವರ ಹೊಸ ರೂಲ್ಸ್ಗಳಿಗೆ ಬಿಜೆಪಿ ಹಾಗೂ ಡಿಎಂಕೆ ಪಕ್ಷಗಳು ಫುಲ್ ಸುಸ್ತು ಹೊಡೆದೋಗಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ವಿಜಯ್ ಅವರು ಈ ರೀತಿಯಾಗಿಯೂ ಕೂಡ ರೂಲ್ಸ್ ಮಾಡ್ತಾರಾ ಅನ್ನೋದು ಕೂಡ ಈ ಎರಡೂ ಪಕ್ಷಗಳಿಗೆ ತಲೆನೋವಾಗಿರುವಂತಹದ್ದು. ಇನ್ನು ವಿಜಯ್ ಅವರ ಹೊಸ ರೂಲ್ಸ್ಗೆ ಜನ ಅಂತೂ ಬಹಳ ಫುಲ್ ಖುಷಿಯಾಗಿದ್ದಾರೆ. ಹಾಗಾದ್ರೆ ಏನೇನು ರೂಲ್ಸ್ ಅನ್ನ ತಂದಿದ್ದಾರೆ ತಮಿಳುನಾಡಿನಲ್ಲಿ? ಎಸ್, ತಮಿಳುನಾಡಿನ ದೇವಸ್ಥಾನಗಳಿಗೆ ಈಗ ಹೊಸ ರೂಲ್ಸ್ಗಳು ಬಂದಿರುವಂತಹದ್ದು. ತಮಿಳುನಾಡಿನಾದ್ಯಂತ ಅತ್ಯಂತ ಪುರಾತನ ಮತ್ತು ಅಪಾರ ಸಂಪತ್ತು ಹೊಂದಿರುವ ಹಿಂದೂ ದೇಗುಲಗಳ ನಾಡು. ಎಸ್, ಅಂದ್ರೆ ತಮಿಳುನಾಡಿನಲ್ಲಿ ಹಿಂದೂ ದೇವಾಲಯಗಳು ತುಂಬಾ ಇವೆ. ಅಪಾರ ಸಂಪತ್ತನ್ನ ಹೊಂದಿರುವಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳೇ ಅಲ್ಲಿರುವಂತಹದ್ದು. ಇದೀಗ ಈ ದೇವಸ್ಥಾನಗಳ ಆಸ್ತಿ ಮತ್ತು ಆದಾಯವನ್ನ ರಕ್ಷಿಸಲು ತಮಿಳುನಾಡಿನ ನೂತನ ಸಿಎಂ ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಐತಿಹಾಸಿಕ ತೀರ್ಮಾನವೊಂದನ್ನು ಕೈಗೊಂಡಿದ್ದಾರೆ. ಎಸ್, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ. ಅಂದ್ರೆ ದೇವ್ರ ದುಡ್ಡು ಅಲ್ವಾ, ದೇವ್ರ ದುಡ್ಡು ಏನ್ ಬೇಕಾದ್ರೂ ಮಾಡೋಣ ಅಂತೇಳಿ ಅದೆಷ್ಟೋ ಸರ್ಕಾರಗಳು ಏನೆಲ್ಲ ಮಾಡ್ತಾ ಇದೆ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಅಥವಾ ಏನು ದೇವಸ್ಥಾನದ ಆಡಳಿತ ಮಂಡಳಿಯವರೇ ನಮ್ಮ ಇದು ದೇವಸ್ಥಾನ, ನಮ್ಮ ಟ್ರಸ್ಟ್, ಇದು ನಾವು ಸರ್ಕಾರಕ್ಕೂ ಕೂಡ ತೆರಿಗೆ ಕಟ್ಟಂಗಿಲ್ಲ, ಹಣ ಕೊಡಂಗಿಲ್ಲ, ಬಂದ ಆದಾಯ ಅಥವಾ ಬಂದ ಕಲೆಕ್ಷನ್ ಆಗಿರುವಂತಹ ಹಣ ಎಲ್ಲ ನಮ್ದೇ, ಒಡವೆಗಳೆಲ್ಲ ನಮ್ದೇ ಅನ್ನೋ ಒಂದು ಆ ಮಟ್ಟಿಗೆ ಬಂದಿರುವಂತಹ ಒಂದಷ್ಟು ದೇವಾಲಯಗಳು ಕೂಡ ಕರ್ನಾಟಕದಲ್ಲಿ ಇದ್ದಾವೆ. ಅದೇ ರೀತಿ ತಮಿಳುನಾಡಿನಲ್ಲಿ ದೊಡ್ಡ ಸಂಪತ್ತನ್ನ, ಅಪಾರ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನ ಹೊಂದಿರುವಂತಹ ದೇವಾಲಯಗಳು ಕೂಡ ಇರುವಂತಹದ್ದು. ಆ ಎಲ್ಲ ದೇವಾಲಯಗಳ ಆಸ್ತಿ ಮತ್ತು ಆದಾಯವನ್ನ ಈಗ ರಕ್ಷಿಸಲು ಸಿಎಂ ಜೋಸೆಫ್ ಅವರು ಒಂದು ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಎಸ್, ಹಾಗಾದ್ರೆ ಸಿಎಂ ವಿಜಯ್ ಅವರು ತೆಗೆದುಕೊಂಡಂತಹ ಆ ತೀರ್ಮಾನ ಏನು? ದೇವರ ದುಡ್ಡು ದೇವಸ್ಥಾನದ ಕೆಲಸಗಳಿಗೆ ಮಾತ್ರ ಬಳಕೆಯಾಗಬೇಕು ಎಂಬ ಖಡಕ್ ನೀತಿಯನ್ನ ಜಾರಿಗೆ ತಂದಿದ್ದು ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಭಾರಿ ಪ್ರಶಂಸೆ ಕೂಡ ವ್ಯಕ್ತವಾಗಿರುವಂತಹದ್ದು. ಎಸ್, ಅಂದ್ರೆ ಮುಖ್ಯಮಂತ್ರಿ ವಿಜಯ್ ಅವರು ತಮಿಳುನಾಡು ವಿಧಾನಸಭೆಯಲ್ಲಿ ಈ ಪ್ರಸ್ತಾಪವನ್ನ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಯಾವಾಗ ಈ ವಿಚಾರವನ್ನ ಮಂಡನೆ ಮಾಡ್ತಾರೋ, ವಿರೋಧ ಪಕ್ಷಗಳಾದಂತಹ ಡಿಎಂಕೆ ಹಾಗೂ ಬಿಜೆಪಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿವೆ. ದೇಗುಲದ ಹಣವನ್ನ ಇತರೆ ವಾಣಿಜ್ಯ ಅಥವಾ ಅಭಿವೃದ್ಧಿ ಯೋಜನೆಗಳಿಗೆ ಬಳಸುವುದನ್ನ ತಡೆಯುವ ಈ ನಿರ್ಧಾರಕ್ಕೆ ರಾಜಕೀಯ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ತಮಿಳುನಾಡಿನ ಸ್ಥಳೀಯ ಜನರು ಮಾತ್ರ ಮುಖ್ಯಮಂತ್ರಿಯವರ ಈ ಹೊಸ ನಿಯಮಕ್ಕೆ ಉಗೆ ಎಂದಿದ್ದಾರೆ. ದೇವಸ್ಥಾನದ ಕಾಣಿಕೆ ಹಣ ಅನ್ಯ ಕಾರ್ಯಗಳಿಗೆ ಬಳಕೆಯಾಗಬಾರದು ಎಂಬುದು ಭಕ್ತರ ದೀರ್ಘಕಾಲದ ಬೇಡಿಕೆಯಾಗಿತ್ತು. ಅಂದ್ರೆ ದೇವಸ್ಥಾನದ ಹಣ, ದೇವರ ದುಡ್ಡು ದೇವಸ್ಥಾನದ ಕೆಲಸಗಳಿಗೆ ಮಾತ್ರ ಬಳಕೆ ಆಗಬೇಕು, ಇನ್ನ ಉಳಿದಂತೆ ಅದನ್ನ ಬೇರೆ ರೀತಿಯಾಗಿ ಬಳಕೆ ಆಗಬಾರದು ಅನ್ನೋದನ್ನ ಈಗ ಸಿಎಂ ವಿಜಯ್ ಅವರು ಈಗ ಜಾರಿಗೆ ತಂದಿರುವಂಥದ್ದು. ಇದಕ್ಕೆ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗಿರುವುದು. ಈಗ ಏನು ಮಿತ್ರ ಪಕ್ಷಗಳಾಗಿರುವಂತಹ ಡಿಎಂಕೆ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ ತೀವ್ರವಾಗಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಥಳೀಯರು ಇದಕ್ಕೆ ಕರೆಕ್ಟು, ವಿಜಯ್ ಅವರು ಮಾಡಿರುವಂಥದ್ದು ಕರೆಕ್ಟು, ದೇವಸ್ಥಾನದ ಹಣ ದೇವರಿಗೆ ಸೀಮಿತವಾಗಿರಬೇಕು ಅನ್ನೋದು ಅವ್ರು ಮಾಡಿರುವಂಥದ್ದು ಕರೆಕ್ಟು ಅಂತಂತೇಳಿ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಅಯೋಧ್ಯೆ
ರಾಮ ಮಂದಿರದ ದೇಣಿಗೆ ವಿವಾದ ಅಂದ್ರೆ SIT ಈಗಾಗಲೇ ತೀವ್ರವಾಗಿ ತನಿಖೆಯನ್ನು ಕೂಡ ಮಾಡ್ತಿರುತ್ತದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣ ಮತ್ತು ಚಿನ್ನಾಭರಣಗಳು ದುರುಪಯೋಗವಾಗಿರುವಂತ ಅಂದ್ರೆ ದುರುಪಯೋಗ ಆಗಿದೆ ಅಂತಂತೇಳಿ ಅದು ಬೇರೆ ರೀತಿಯಾಗಿ ದುರುಪಯೋಗ ಆಗಿದೆ ಅಂತೇಳಿ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಅಲ್ಲಿನ ದೇಗುಲದ ಸಿಬ್ಬಂದಿಯೇ ಈ ಹಣವನ್ನ ಲೂಟಿ ಮಾಡಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ಹಗರಣದ ಕುರಿತು ಭಕ್ತರಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾದಂತಹ ಹಿನ್ನೆಲೆ ಉತ್ತರ ಪ್ರದೇಶದ ಸರ್ಕಾರವೇ ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದು ಪ್ರಕರಣದ ನಿಖರ ತನಿಖೆಗಾಗಿ ಅಂದ್ರೆ ಯಾರು ಅನ್ನೋ ಒಂದು ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ಗಾಗಿ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿತು. ಅಂದ್ರೆ SITಯನ್ನ ಉತ್ತರ ಪ್ರದೇಶದ ಸರ್ಕಾರ ಫಾರ್ಮ್ ಮಾಡಿತ್ತು. SIT ಸದ್ಯ ಅಯೋಧ್ಯೆಯಲ್ಲಿ ಬೀಡುಬಿಟ್ಟು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಿರುವಂಥದ್ದು. ತನಿಖೆಯ ವರದಿ ಬಂದ ನಂತರವೇ ಸತ್ಯಾಸತ್ಯತೆ ಈಗ ಹೊರಬೀಳಬೇಕಾಗಿರುವಂಥದ್ದು. ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯದ ಮಂದಿರದಲ್ಲಿ ಏನು ದೇಣಿಗೆ ಹಣ ಅಂದ್ರೆ ಅದು ಒಂದು ವಿವಾದ ಕೂಡ ಆಗಿತ್ತು. ಅದಕ್ಕೆ ಈಗ ಅಲ್ಲಿನ ಸರ್ಕಾರ ಒಂದು SIT ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಬಂದಿರುವಂಥದ್ದು. ಆದರೆ ಈಗ ಏನಪ್ಪಾ ಅಂತಂದ್ರೆ ತಮಿಳುನಾಡಿನಲ್ಲಿ ದೇವಸ್ಥಾನಗಳಿಗೆ ತಮಿಳುನಾಡಿನ ಅಂದ್ರೆ ಅಪಾರ ಸಂಪತ್ತನ್ನ ಇರುವಂತಹ ದೇವಸ್ಥಾನಗಳಿಗೆ ಆ ಆದಾಯ ದೇವಸ್ಥಾನದ ಕೆಲಸಗಳಿಗೆ ಮಾತ್ರ ಬಳಕೆ ಆಗಬೇಕು ಅನ್ನೋ ಒಂದು ಆದೇಶವನ್ನು ಈಗ ತಗೊಂಡ್ಬಂದಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಈಗಾಗಲೇ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೇರೆ ರೀತಿಯಾಗಿ ಅಂದ್ರೆ ರಾಜಕೀಯ ಸ್ವರೂಪವನ್ನ ಪಡೆಯುತ್ತೆ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.